ಇನ್ನು ಅರ್ಕಾವತಿ ಬಡಾವಣೆ ರೀಡು ಅದೊಂದಿದೆಯಲ್ಲ ಸಿದ್ದರಾಮಯ್ಯನವ್ರ ಮೇಲೆ ಇರತಕ್ಕಂಥ ಆರೋಪ. ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಾತನಾಡಿದ್ದಾರೆ. ರಾಜ್ಯಪಾಲರು ಪತ್ರ ಬರೆದಿದ್ರೆ ಮಾಹಿತಿಯನ್ನು ಪಡೆಯುತ್ತೇನೆ ಅಂತ ಸಿಎಂ ಹೇಳಿದ್ದಾರೆ. ನನಗೇನಾದರೂ ರಾಜ್ಯಪಾಲರು ಪತ್ರ ಬರೆದಿದ್ರೆ ನಾನು ಮಾಹಿತಿ ಪಡ್ಕೋತೀನಿ, ನನಗೆ ಸದ್ಯಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ. ಯಾವುದೇ ಲೆಟರ್ ನನಗೆ ರಾಜ್ಯಪಾಲರಿಂದ ಬಂದಿಲ್ಲ. ರಾಜ್ಯಪಾಲರು ಇದ್ರ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಸಿದ್ದರಾಮಯ್ಯನವರು ನನಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೋತೀನಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್. ಮಾಹಿತಿ ಸೋರಿಕೆ ಆಗ್ತಾ ಇದೆ, ರಾಜ್ಯಪಾಲರು ಬರೆದಿರೋ ಪತ್ರ ಅಂತ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ನಂಗೆ ಗೊತ್ತಿಲ್ಲಪ್ಪ, ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು. ಅವ್ರು ಸರಿಯಪ್ಪ, ಅವ್ರದ್ದೇ ತನಿಖೆ ಆಗಲಿ, ಅವ್ರ ಕಚೇರಿಯಿಂದಲೇ ತನಿಖೆ ಸೋರಿಕೆ ಆಗ್ತಾ ಇರ್ಬೋದು. ಅದನ್ನ ನೋಡ್ತೀವಿ ರೀ. ರಾಜ್ಯಪಾಲರು ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಕೊಟ್ಟಿರ್ತಕ್ಕಂಥ ಕ್ಲಾರಿಫಿಕೇಶನ್, ಅರ್ಕಾವತಿ ಬಡಾವಣೆ ರೀಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೋತೀವಿ, ಮತ್ತು ಮಾಹಿತಿ ಸೋರಿಕೆ ಆಗ್ತಾ ಇರ್ತಕ್ಕಂಥದ್ದು ರಾಜಭವನದಿಂದನೇ ಆಗಿರ್ಬೋದಲ್ವಾ ಅಂತ ಅವ್ರು ಕೇಳ್ತಿರೋದು.